ಹಲೋ ಫ್ರೆಂಡ್ಸ್, ನಮ್ಮ ಟೀಮ್ ಇಂಡಿಯಾ ಮೊದಲನೇ ವರ್ಲ್ಡ್ ಕಪ್ ಇದ್ದಿದ್ದು ಯಾವಾಗ ಗೊತ್ತಾ? ಎಕ್ಸಾಕ್ಟ್ಲಿ ರೈಟ್, 1983. ಅದೇ ವರ್ಷ ಆಟೋಮೊಬೈಲ್ಸ್ ಇಂಡಸ್ಟ್ರಿ ಶೇಕ್ ಮಾಡೋದ ಕಾರ್ಯ ಯಾವ್ದಪ್ಪ ಅಂದರೆ ಇದೆ ಮಾರುತಿ ಸುಜುಕಿ 800 ಅಂತ. 1982 ಅಲ್ಲಿ ಮಾರುತಿ ಮತ್ತು ಸುಜುಕಿ ಅವರು ಕೊಲಾಬ್ರೇಟ್ ಮಾಡ್ತಾರೆ. ಇವರು ಕೊಲಾಬ್ರೇಟ್ ಮಾಡಿದ್ಮೇಲೆ 1983 ಅಲ್ಲಿ ಇವರು ಫಸ್ಟ್ ಕಾರು ಮಾರುತಿ 800 ಲಾಂಚ್ ಮಾಡ್ತಾರೆ. ಈ ಕಾರ್ನ ಜನ ಇಷ್ಟಪಡಕ್ಕೆ ಮೇನ್ ಕಾರಣ ಏನಪ್ಪಾ ಅಂದ್ರೆ ಇದು ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇತ್ತು. ಅವಾಗಿನ ಬಿಲ್ ಹಾಕಿದೀನಿ, ನೀವು ಇಲ್ಲಿ ನೋಡಬಹುದು. ಮತ್ತೆ ಒಳ್ಳೆ ಮೈಲೇಜ್ ಕೊಡ್ತಾ ಇತ್ತು ಗಾಡಿ. ಈಸಿ ಮೇಂಟೆನೆನ್ಸ್ ಕೂಡ. ಈ ಕಾರ್ ಇಂಜಿನ್ 796 cc 3 ಸಿಲಿಂಡರ್ ಪೆಟ್ರೋಲ್ ಇಂಜಿನ್. ಈ ಕಾರ್ ಮೈಲೇಜ್ ನಿಮ್ಗೆ ಸಿಟಿಲಿ 14ರಿಂದ 16 ಬರುತ್ತೆ. ಅದೇ ನೀವು ಲಾಂಗ್ ಹೋದ್ರೆ 18ರಿಂದ 20 ಬರುತ್ತೆ. ಈ ಕಾರ್ ಸ್ಪೀಡ್ ಬಂದ್ಬಿಟ್ಟು ನಿಮಗೆ 120ಯಿಂದ 130 ವರೆಗೂ ಆಗುತ್ತೆ. ಈ ಕಾರು 2014 ಅಲ್ಲಿ ಹೊಸ ಸೇಫ್ಟಿ ರೂಲ್ಸ್ ಮತ್ತೆ ಹೊಸ ಎಮಿಷನ್ ರೂಲ್ಸ್ ಇಂದ ಸ್ಟಾಪ್ ಮಾಡಿದ್ರು. ಎಷ್ಟೋ ಜನಕ್ಕೆ ಈ ಕಾರು ಫಸ್ಟ್ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಕೊಟ್ಟಂತ ಕಾರು. ಈ ಕಾರ್ ಇಂಡಿಯಾದಲ್ಲಿ ಟೋಟಲ್ 25 ಲಕ್ಷ ಕಾರ್ ಸೇಲ್ ಆಗಿದೆ. ಇದು ಎಷ್ಟೋ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಮೊದಲನೇ ಕಾರ್ ಆಗಿತ್ತು. ಬರೀ ಕಾಮನ್ ಪೀಪಲ್ ಅಷ್ಟೇ ಅಂತಲ್ಲ, ರಾಜಕಾರಣಿ ವ್ಯಕ್ತಿಗಳು, ಬಿಸ್ನೆಸ್ ಮ್ಯಾನ್ಗಳು, ರಿಚ್ ಪೀಪಲ್ಗಳೆಲ್ಲ ಇದೇ ಕಾರಲ್ಲಿ ಅಡ್ಡಾಡ್ತಿದ್ರು. ಇದು ಆವಾಗಿನ ಕಾಲದಲ್ಲಿ ಲಕ್ಸುರಿಯಸ್ ಪ್ರೀಮಿಯಂ ಕಾರ್ ಆಗಿತ್ತು.